ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೋಸ್ಕರ ಒಂದು ಹಾರರ್ ಸ್ಟೋರಿನ ತಂದಿದ್ದೀನಿ. ಈ ಹಿಂದೆ ಮ್ಯಾಂಗ್ಳೂರ್ ಹಾರರ್ ಸ್ಟೋರೀಸ್ ಅಂತ ಕೆಲವು ಕಥೆಗಳನ್ನ ಮಾಡಿದ್ದೆ, ನೀವು ಅದನ್ನ ನೋಡಿರ್ಬೋದು. ಸೊ ಇವತ್ತು ನಾನು ಬೆಂಗಳೂರಲ್ಲಿ ಆದ ಒಂದು ನೈಜ ಘಟನೆನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ವಿಡಿಯೋ ನಿಮಗೆ ಖಂಡಿತವಾಗಿ ಇಷ್ಟ ಆಗುತ್ತೆ. ಅದರಲ್ಲೂ ಬೆಂಗಳೂರಲ್ಲಿರುವ ಕೆಲವೊಬ್ಬ ನನ್ನ ಸ್ನೇಹಿತರಿಗೆ ಇಷ್ಟ ಆಗ್ಬೋದು. ನಿಮ್ಮ ಅಕ್ಕಪಕ್ಕದ ಪ್ಲೇಸ್ ಆಗಿರ್ಬೋದು. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಕಥೆನ ನೋಡ್ತಾ ಹೋಗಿ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕಥೆಗಡೆ ಹೋಗೋಣ. ಆವಾಗಿಂದ ಬೆಂಗಳೂರು ಅಂತ ಹೇಳ್ತಿದ್ದೆ, ಆದರೆ ಪ್ಲೇಸ್ ಹೇಳಲಿಲ್ಲ. ಆ ಪ್ಲೇಸ್ ಬೇರೆ ಯಾವುದೂ ಅಲ್ಲ, ಹೊಸಕೋಟೆಯಿಂದ ತುಂಬ ಮುಂದೆ ಬಂದರೆ ಒಂದು ಕ್ರಾಸ್ ಸಿಗುತ್ತೆ. ಅದೇ ಬೂದಿಗೆರೆ ಕ್ರಾಸ್. ಆ ಒಂದು ಕ್ರಾಸ್ ಬಳಿ ತುಂಬ ಜನರಿಗೆ ಹಾರರ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತೆ. ನಾನೊಂದು ರೀಲ್ ನೋಡಿದ್ದೆ ರೀಸೆಂಟ್ ಟೈಮಲ್ಲಿ. ಆ ಒಂದು ಹೊಸಪೇಟೆಯ ಹಾರರ್ ಸ್ಟೋರಿ ಬಗ್ಗೆ ಒಬ್ಬರು ವಿಡಿಯೋ ಮಾಡಿದರು. ಅದರ ಕಮೆಂಟ್ ಸೆಕ್ಷನ್ನ ನಾನು ಚೆಕ್ ಮಾಡಿದಾಗ ಅದರಲ್ಲಿ ತುಂಬ ಕಥೆಗಳು ನಂಗೆ ಸಿಕ್ಕಿದ್ವು. ಸೊ ಆ ಕಥೆಯನ್ನೇ ನಾನಿವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಬೂದಿಗೆರೆ ಕ್ರಾಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೇನೆ. ಹೊಸಕೋಟೆ ಅಂತ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ನ ಆಸುಪಾಸಲ್ಲೇ ಎಲ್ಲೋ ಬರ್ಬೋದು. ಆ್ಯಂಡ್ ಹೊಸಕೋಟೆಯಿಂದ ಮುಂದೆ ಹೋದರೆ ಏರ್ಪೋರ್ಟ್ ಸಿಗುತ್ತೆ. ಆ ರೀತಿಯೆಲ್ಲ ಪ್ಲೇಸ್ ಇದೆ. ನಂಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಆ ಪ್ಲೇಸ್ನ ಲೊಕೇಶನ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೊಸಕೋಟೆ ಹಾಗೆ ಬೂದಿಗೆರೆ ಈ ಎರಡು ಪ್ಲೇಸಲ್ಲಿ ಕೆಲವೊಂದು ಹಾರರ್ ಘಟನೆಗಳು ಆಗಿದೆ ಅಂತ ಹೇಳ್ತಾರೆ. ನಾನು ಹಿಂದೆ ಹೊಸಕೋಟೆಯ ಒಂದು ಹಾರರ್ ಸ್ಟೋರಿ ಮಾಡಿದ್ದೆ, ನೀವು ನೋಡಿದರೆ ಹೋಗಿ ಚೆಕ್ ಮಾಡ್ಬೋದು. ಆ್ಯಂಡ್ ಇವಾಗ ಬೂದಿಗೆರೆ ಕ್ರಾಸ್ ಬಗ್ಗೆ ನಾನು ನಿಮಗೆ ಒಂದು ಹಾರರ್ ಸ್ಟೋರಿ ಹೇಳ್ತೇನೆ. ಆ್ಯಕ್ಚುಲಿ ಹೊಸಕೋಟೆ ಈ ಪ್ಲೇಸಲ್ಲೇನಿದೆ, ಬಿರಿಯಾನಿ ತುಂಬ ಫೇಮಸ್ ಅಂತೆ. ನನಗೆ ಈ ವಿಷಯ ಗೊತ್ತಾಗಿದ್ದು ಆ ಕಮೆಂಟ್ ಮೂಲಕವೇ. ಸೊ ಆ ಬಿರಿಯಾನಿ ತಿನ್ನೋಕ್ಕೆ ಬೆಳಗ್ಗೆ 3-4 ಗಂಟೆ ಹಾಗೆ ಜನರು ಆ ಒಂದು ಪ್ಲೇಸ್ಗೆ ಹೋಗ್ತಾರಂತೆ. ಹಾಗೆ ಹೋಗುವ ಟೈಮಲ್ಲಿ ಅವರು ಅದೇ ಬೂದಿಗೆರೆ ಕ್ರಾಸ್ನ ಕ್ರಾಸ್ ಮಾಡಿ ಹೋಗಬೇಕಂತೆ. ಆ ಒಂದು ಟೈಮಲ್ಲಿ ಕೆಲವೊಬ್ಬ ಜನರಿಗೆ ಹೋಗುವ ಗಾಡಿಗಳು ಇದ್ದಕ್ಕಿದ್ದಾಗೆ ಆಫ್ ಆಗೋದು, ಹಾಗೆ ಸ್ಟೇರಿಂಗ್ ಉಂಟಲ್ಲ ಅದು ತನ್ನಾಗೆ ಟರ್ನ್ ಆಗಿ ಆಕ್ಸಿಡೆಂಟ್ ಆಗುವ ರೇಂಜ್ಗೆ ಹೋಗೋದೆಲ್ಲ ಆಗಿತ್ತಂತೆ. ನಿಜವಾಗ್ಲೂ ಆ ರೋಡಲ್ಲಿ ಹೋಗಬೇಕಾದ್ರೆ ತುಂಬ ಜಾಗ್ರತೆ ಮಾಡಿ ಹೋಗಿ ಅಂತ ಕೆಲವೊಬ್ಬರು ಕಮೆಂಟಲ್ಲಿ ತಿಳಿಸಿದರು. ಆ್ಯಂಡ್ ಅದೆಷ್ಟು ಕಮೆಂಟಲ್ಲಿ ನನಗೆ ಒಂದು ಸ್ಟೋರಿ ಪರ್ಟಿಕ್ಯುಲರ್ ಆಗಿ ತುಂಬ ಇಷ್ಟ ಆಗಿ ತುಂಬ ಲಾಂಗ್ ಆಗಿತ್ತು. ಆ ಒಂದು ಸ್ಟೋರಿನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಈ ಘಟನೆ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಒಬ್ಬ ಕ್ಯಾಬ್ ಡ್ರೈವರ್. ಅವನ ಹೆಸರು ಶಂಕರ್ ಶಂಕು ಅಂತ. ಇನ್ಸ್ಟಾದಲ್ಲಿ ಆ ರೀತಿಯ ಒಂದು ಐಡಿ ಇತ್ತು, ಅದಕ್ಕೋಸ್ಕರ ಆ ನೇಮ್ನೇ ತೊಗೊಂಡಿದ್ದೀನಿ. ಶಂಕರ್ನ ಮೊದಲು ಹೇಳಿದಾಗೆ ಅವನೊಬ್ಬ ಡ್ರೈವರ್. ಅವನು ಹೊಸಕೋಟೆ ಆಸುಪಾಸಲ್ಲಿ ಗಾಡಿ ಓಡಿಸಿ ತನ್ನ ಲೈಫನ್ನು ಲೀಡ್ ಮಾಡ್ಕೋತಿದ್ದ. ಅವನು ಹೇಳೋ ಪ್ರಕಾರ ಬೂದಿಗೆರೆ ಕ್ರಾಸ್ ಏನಿದೆ ಅಲ್ಲಿ ದೆವ್ವಗಳ ಕಾಟ ಉಂಟಂತೆ. ಅವನು ನಾರ್ಮಲ್ ಆಗಿ ನೈಟ್ ಟೈಮಲ್ಲಿ ಕೂಡ ಆ ಕ್ಯಾಬ್ನ ಡ್ರೈವ್ ಮಾಡ್ತಿದ್ದ. ಹೀಗೆ ಒಂದಿನ ಏನಾಗುತ್ತೆ, ಅವನಿಗೆ ಒಬ್ಬ ಪ್ಯಾಸೆಂಜರ್ನ ಪಿಕ್ ಮಾಡಲಿಕ್ಕೋಸ್ಕರ ಏರ್ಪೋರ್ಟ್ಗೆ ಹೋಗಬೇಕಾಗಿತ್ತು. ಸೊ ಅವನು ಅದೇ ಕೂಡಲೇ ಟೈಮ್ ವೇಸ್ಟ್ ಮಾಡದೆ ಏರ್ಪೋರ್ಟ್ಗೆ ಹೋಗಿ ಆ ಪ್ಯಾಸೆಂಜರ್ನ ಪಿಕ್ ಮಾಡಿಕೊಂಡು ಹೊಸಕೋಟೆ ರೋಡ್ ಮೂಲಕ ಅವನು ಒಂದು ಪ್ಲೇಸ್ಗೆ, ಅಂದರೆ ಹೊಸಕೋಟೆಯ ಅಕ್ಕಪಕ್ಕದಲ್ಲಿರುವ ಒಂದು ಪ್ಲೇಸ್ಗೆ ಡ್ರಾಪ್ ಮಾಡ್ತಾನೆ. ಹೋಗುವಾಗ ಅವನಿಗೆ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ಬರುವಾಗ ಅವನು ಆ್ಯಕ್ಚುಲಿ ಒಂದು ಪ್ಯಾಸೆಂಜರ್ನ ಬೂದಿಗೆರೆ ಕ್ರಾಸ್ ಮೂಲಕ ಪಿಕಪ್ ಮಾಡಬೇಕಿತ್ತು. ಅಂದರೆ ಅವನ ನೆಕ್ಸ್ಟ್ ಕೆಲಸವೇ ಅದಾಗಿತ್ತು, ಬೂದಿಗೆರೆ ಕ್ರಾಸಲ್ಲಿರುವ ಒಬ್ಬ ಪ್ಯಾಸೆಂಜರ್ನ ಪಿಕ್ ಮಾಡಿಕೊಂಡು ಅವರ ರೋಡ್ಗೆ ಡ್ರಾಪ್ ಮಾಡೋದು. ಸೊ ಅವನು ಟೈಮ್ ವೇಸ್ಟ್ ಮಾಡದೆ ಅದೇ ಕೂಡಲೇ ಗಾಡಿನ ಟರ್ನ್ ಮಾಡಿಕೊಂಡು ಬೂದಿಗೆರೆ ಕ್ರಾಸ್ ಬಳಿ ಬರ್ತಾನೆ. ಬಟ್ ಅವನಿಗೆ ಅಲ್ಲಿ ಯಾವುದೇ ರೀತಿಯ ಪ್ಯಾಸೆಂಜರ್ ತೋರಿ ಬರೋದಿಲ್ಲ. ಮೋಸ್ಟ್ಲಿ ಬರ್ಬೋದೇನೋ ಅಂತ ಅವನು ತುಂಬ ಹೊತ್ತು ಕಾಯ್ತಾನೆ. ಆ್ಯಂಡ್ ಕಾದು ಸಾಕಾಗಿ ಇನ್ನೇನು ಅಲ್ಲಿಂದ ಹೋಗಬೇಕು. ಆವಾಗ ಒಬ್ಬ ಮಹಿಳೆ ಅವನ ಗಾಡಿಗೆ ಅಡ್ಡವಾಗಿ ಬರ್ತಾಳೆ. ಇವನು ಅನ್ಕೋತಾನೆ ಮೋಸ್ಟ್ಲಿ ಇವರೇ ಆ ಪಿಕಪ್ ಇರಬೇಕು, ಇವನ್ನ ಡ್ರಾಪ್ ಮಾಡುವಂತ. ಅವನು ಆ ಹೆಂಗಸಿನ ಬಳಿ ಹೋಗಿ ಮಾತಾಡ್ತಾನೆ. ಇವನ್ ಆ ಹೆಂಗಸು ಕೂಡ ಇವನೊಟ್ಟಿಗೆ ಮಾತಾಡ್ತಾಳೆ, ಇಂದಿಂದ ಪ್ಲೇಸ್ಗೆ ನನ್ನ ಡ್ರಾಪ್ ಮಾಡಿ ಅಂತ. ಸರಿ ಬನ್ನಿ ಅಂತ ಇನ್ನೇನು ಆ ಮಹಿಳೆ ಅವಳ ಗಾಡಿನ ಹತ್ತಬೇಕು. ಆವಾಗ ಅವನಿಗೆ ನಿಜವಾದ ಪ್ಯಾಸೆಂಜರ್ ಕಡೆಯಿಂದ ಕಾಲ್ ಬರುತ್ತೆ, ನಾನು ಇಂತಿಂಥ ಪ್ಲೇಸಲ್ಲಿದ್ದೀನಿ ಬರ್ಬೋದಂತ. ಸೊ ಆವಾಗ ಅವನು ಅದೇ ಕೂಡಲೇ ಎಚ್ಚೆತ್ಕೋತಾನೆ. ಹಾಗೆ ಆ ಮಹಿಳೆ ಹೇಳ್ತಾನೆ, ಮೇಡಮ್ ಆ್ಯಕ್ಚುಲಿ ನಾನು ಪಿಕ್ ಮಾಡಬೇಕಾಗಿರೋದು ನಿಮ್ಮನ್ನಲ್ಲ, ಬೇರೆಯವ್ರನ್ನ ಅಂತ ಹೇಳ್ತಾನೆ. ಆ ಮಾತು ಕೇಳಿ ಆ ಮಹಿಳೆ ನಿಜವಾಗ್ಲೂ ಒಂಥರ ಕೋಪಭೀತಳಾಗಿ ಅವನ ಮೇಲೆ ರೇಗಾಡ್ತಾಳೆ.
ಅವಳು ಗಾಡಿ ಒಳಗೆ ಹತ್ತೋಕೆ ನೋಡಲ್ಲ, ಬದಲಾಗಿ ಆ ಡ್ರೈವರ್ನ ಗಾಡಿಯಿಂದ ಕೆಳಗಿಳಿಸಿ ಬಾಯಿ ಬಂದಾಗೆ ಬೈಲಿಕ್ಕೆ ಟ್ರೈ ಮಾಡ್ತಾಳೆ. ನೀನು ಈ ಕೂಡಲೇ ಗಾಡಿಯಿಂದ ಕೆಳಗಿಳಿದ್ರೆ ಸಾಕು ಅನ್ನೋ ರೀತಿ ಅವಳು ಮಾತಾಡ್ತಿದ್ಲು. ಇವನಿಗೆ ಅವಳ ಹಾವಭಾವ ಕರೆಕ್ಟಾಗಿ ತೋರಲಿಲ್ಲ. ಇವನು ಗಾಡಿಯಿಂದ ಕೆಳಗಿಳಿದೆ ಗಾಡಿ ಒಳಗೆ ಕೂತ್ಕೊಂಡು ವಾದ ಮಾಡ್ತಾನೆ. ವಾದ ಮಾಡಿ ಅವನಿಗಂತೂ ಸಾಕಾಗಿರುತ್ತೆ. ಯಾಕಂದರೆ ಆ ಮಹಿಳೆ ಒಂದೇ ಮಾತನ್ನು ಹೇಳ್ತಿರ್ತಾಳೆ, ಮೊದಲು ನೀನು ಗಾಡಿಯಿಂದ ಹೇಳಿ ಆಮೇಲೆ ನೋಡ್ಕೊಳ್ಳು ಅಂತ. ಇವನಿಗೆ ಅದ್ಯಾಕೋ ಸರಿ ತೋರಲಿಲ್ಲ. ನನಗಿದರ ಸಾಹಸ ಬೇಡ ಅಂತ ಅವನು ಗಾಡಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟೇ ಬಿಡ್ತಾನೆ. ಸ್ವಲ್ಪ ದೂರ ಹೋಗಿ ಅವನು ಹಿಂತಿರುಗಿ ನೋಡಿದಾಗ ಶಾಕಿಂಗ್ಲಿ ಒಂದು ಕ್ಷಣದಲ್ಲೇ ಆ ಮಹಿಳೆ ಮಾಯವಾಗಿಬಿಟ್ಟಿದ್ಲು. ಇವನಿಗೆ ನಿಜವಾಗ್ಲೂ ಗಾಬರಿ ಆಗುತ್ತೆ. ಕೆಲವೇ ಸೆಕೆಂಡ್ಗಳಲ್ಲಿ ಆ ಮಹಿಳೆ ಮಾಯಾಗಲಿಕ್ಕೆ ಹೇಗೆ ಸಾಧ್ಯ? ಆ ಕಡೆ ಈ ಕಡೆ ಹೋಗಲಿಕ್ಕೆ ಚಾನ್ಸ್ ಇಲ್ಲ. ಇದ್ಯಾವುದೋ ಅಮಾನುಷ ಶಕ್ತಿ ಇರ್ಬೋದು ಅಂತ ಅವನು ಅಂದ್ಕೊಂಡು ಹಾಗೆ ಗಾಡಿ ಓಡಿಸ್ತಾ ಹೋಗ್ತಾನೆ. ಮುಂದೆ ಒಂದು ಕಡೆ ಅವನಿಗೆ ಹಿಂದೆ ನೋಡಿದ ಅದೇ ಮಹಿಳೆ ಮತ್ತೆ ಪುನಃ ತೋರಿ ಬರ್ತಾಳೆ. ಅವಳು ಅದೇ ಲಗೇಜ್ ಆಗಿ ಹಿಂದೆ ಯಾವ ರೀತಿಯ ಬಟ್ಟೆನ ತೊಡ್ಕೊಂಡಿದ್ಲೋ ಅದೇ ರೀತಿಯ ಬಟ್ಟೆನ ತೊಡ್ಕೊಂಡು ಲಗೇಜ್ ಇಟ್ಕೊಂಡು ಅವನ ಗಾಡಿಗೆ ಅಡ್ಡಾಗ್ತಿರ್ತಾಳೆ. ಇವನಿಗೆ ಅದನ್ನೆಲ್ಲ ಕಂಡು ನಿಜವಾಗ್ಲೂ ಗಾಬರಿ ಆಗುತ್ತೆ. ಹಾಗೆ ಕನ್ಫರ್ಮ್ ಆಗುತ್ತೆ, ಇದು ಯಾವುದೋ ಅಮಾನುಷ ಶಕ್ತಿ. ಇದರ ಕೈಗೆ ಸಿಕ್ಕಿದರೆ ಅಥವಾ ನಾನು ಗಾಡಿ ಸ್ಟಾಪ್ ಮಾಡಿದರೆ ನನ್ನ ಸಾವಾಗ್ಬೋದಂತ ಅವನು ಹೆದರ್ಕೊಂಡು ಒಂದೇ ಸಮನೆ ಗಾಡಿ ಸ್ಪೀಡ್ನ ರೈಸ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇದು ಆ್ಯಕ್ಚುಲಿ ಶಂಕರ್ ಇದ್ದಾನಲ್ಲ, ಅವನ ಲೈಫಲ್ಲಿ ಆದಂಥ ಒಂದು ಸತ್ಯ ಘಟನೆ ಅಂತೆ. ಇವರೊಬ್ಬರಿಗೆ ಮಾತ್ರ ಅಲ್ಲ, ನೈಟ್ ಟೈಮಲ್ಲಿ ಯಾರೆಲ್ಲ ಆ ರೋಡ್ ಮೂಲಕ ಸಂಚಾರ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಆ ರೀತಿಯ ಘಟನೆ ಆಗಿದ್ದಂತೆ. ಆ್ಯಂಡ್ ಜಾಸ್ತಿಯಾಗಿ ಆಟೋ, ಕ್ಯಾಬ್ ಡ್ರೈವರ್ ಇವರಲ್ಲಿರ್ತಾರಲ್ಲ ಅವರೊಟ್ಟಿಗೆ ತುಂಬ ಎಕ್ಸ್ಪೀರಿಯನ್ಸ್ಗಳು ಆಗಿದಂತೆ. ಆ್ಯಂಡ್ ಈ ಹೊಸಕೋಟೆ ರೋಡ್ ತುಂಬ ಫೇಮಸ್ ಆಗಲಿಕ್ಕೆ, ಹಾಂಟೆಡ್ ಅಂತ ಫೇಮಸ್ ಆಗಲಿಕ್ಕೆ ಮೂಲ ಕಾರಣ ಆಗಿದ್ದು ಸುಮಾರು ವರ್ಷಗಳ ಹಿಂದೆ ಆದ ಒಂದು ಆಟೋ ಡ್ರೈವರ್ನ ಕತೆ. ಅವನಿಗೆ ಕೂಡ ಇದೇ ರೀತಿ ಒಬ್ಬ ಮಹಿಳೆ ಅಡ್ಡಲಾಕಿ ಗಾಡಿ ಒಳಗೆ ಹತ್ತೋಕೆ ಟ್ರೈ ಮಾಡಿದ್ಲಂತೆ. ನೀವೇ ಹತ್ತಿ ಅಂತ ಕೇಳಿದಾಗ, ಇಲ್ಲ ನಾನೊಬ್ಬ ಅಂಗವಿಕಲೆ, ನೀವು ಮೊದಲು ಕೆಳಗಿಳಿರಿ ಆಮೇಲೆ ನನ್ನ ಹತ್ತಿಸಿ ಅಂತ ಆ ರೀತಿಯೆಲ್ಲ ಗೋಗರಿದ್ಲಂತೆ. ಆಮೇಲೆ ಅವನಿಗೆ ನಿಜ ಗೊತ್ತಾಗಿ ಅವಳು ಸುಳ್ಳು ಹೇಳ್ತಿದ್ದಳಂತ ಗೊತ್ತಾಗಿ ಆಟೋ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೋಗಿದ್ದಂತೆ. ಸೊ ಈ ಒಂದು ಕತೆ ಉಂಟಲ್ಲ, ಆ್ಯಕ್ಚುಲಿ ಹೊಸಕೋಟೆ ರೋಡ್ ಹಾಂಟೆಡ್ ಅನ್ನಲಿಕ್ಕೆ ಒಂದು ಬೇಸ್ ಆಗಿದ್ದು. ಆ ಕತೆ ಸುದ್ದಿ ಆಗ್ತಿದ್ದಾಗಲೇ ತುಂಬ ಜನ ತಮ್ಮ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದರು. ಅದೊಂದು ರೀತಿ ಘಟನೆ. ಆದರೆ ಮತ್ತೊಂದು ಘಟನೆ ಕೂಡ ಇದೆ. ಒಬ್ಬ ವ್ಯಕ್ತಿ ಬೈಕ್ ಮೂಲಕ ಆ ರೋಡಲ್ಲಿ, ಹೊಸಕೋಟೆ ರೋಡಲ್ಲಿ ರೈಡ್ ಮಾಡ್ತಾ ಹೋಗ್ತಿದ್ದಾಗ ಇವನಿಗೆ ಆ ಒಂದು ದೆವ್ವ ಉಂಟಲ್ಲ ಅದರ ಎಕ್ಸ್ಪೀರಿಯನ್ಸ್ ಆಗಿತ್ತಂತೆ. ಒಂದಿನ ರಾತ್ರಿ ಅವನು ಯಾರು ಇರದ ಟೈಮಲ್ಲಿ ಒಬ್ಬನೇ ರೈಡ್ ಹೋಗಿದ್ದಂತೆ. ಹೊಸಕೋಟೆ ಬೋದಿಗೆರೆ ಕ್ರಾಸ್ ಉಂಟಲ್ಲ ಆ ಮೂಲಕ ಹೋಗ್ತಿದ್ದಂತೆ. ಹಾಗೆ ಹೋಗ್ತಿರುವಾಗ ಅವನಿಗೆ ಖಾಲಿ ರೋಡ್ ಸೈಡ್ ಮೂಲಕ ಯಾವುದೋ ಒಬ್ಬ ಸುಂದರವಾದ ಹೆಂಗಸು ಒಳ್ಳೆ ರೀತಿಯ ಬಟ್ಟೆ ಹಾಕ್ಕೊಂಡು ಕೈಲಿ ಲಗೇಜ್ ಇಟ್ಕೊಂಡು ನಡ್ಕೊಳ್ತಾ ಹೋಗ್ತಿದ್ಲಂತೆ. ಆ ಹೆಂಗಸು ಇವನಿಗೇನು ಡ್ರಾಪ್ ಕೇಳಲಿಲ್ಲಂತೆ. ಆದರೂ ಕೂಡ ಇವನು ಬೈಕಲ್ಲಿ ಹೋಗ್ತಿರುವಾಗಲೇ ಆ ಹೆಂಗಸಿನ ಕಡೆ ನೋಟ ಬೀರ್ತಾನೆ. ಆ್ಯಂಡ್ ಮಾಮೂಲಾಗಿ ಎಲ್ಲ ನೋಡ್ತಾರೆ ಆ ರೀತಿ. ಸೊ ಇವನು ಕೂಡ ಅವಳಿಗೇನೋ ಹೆಲ್ಪ್ ಬೇಡೇನೋ ಅಂತ ಅವಳನ್ನ ಇಗ್ನೋರ್ ಮಾಡಿ ಮುಂದೆ ಹೋಗಿ ಸ್ವಲ್ಪ ದೂರ ಹೋದ ನಂತರ ಮಿರರ್ ಮೂಲಕ ನೋಡುವಂತ ಮಿರರ್ನ ಚೆಕ್ ಮಾಡ್ತಾನಂತೆ. ನೋಡಿದರೆ ಆ ಮಹಿಳೆ ಅಲ್ಲಿಂದ ಮಾಯವಾಗಿ ಬಿಟ್ಟಿದ್ಲಂತೆ. ಇವನು ಅದೇ ಕೂಡಲೇ ಗಾಡಿ ನಿಲ್ಲಿಸಿ ಹಿಂದಿರುಗಿ ನೋಡ್ತಾನೆ. ಆ್ಯಕ್ಚುಲಿ ಮಿರರ್ ಹೇಳಿದ್ದು ನಿಜ ಆಗಿತ್ತು. ಆ ಹುಡುಗಿ ಅಂದರೆ ಆ ಹೆಂಗಸೇನಿದ್ದಾಳೆ ಅವಳು ಅಲ್ಲಿಂದ ಮಾಯವಾಗಿ ಬಿಟ್ಟಿದ್ಲು. ಸ್ವಲ್ಪ ಹೊತ್ತಲ್ಲೇ ಇದ್ದ ಹೆಂಗಸು ಮಾಯವಾಗಲಿಕ್ಕೆ ಹೇಗೆ ಸಾಧ್ಯ ಅಂತ ಇವನಿಗೆ ನಿಜವಾಗ್ಲೂ ಅರ್ಥ ಆಗೋದಿಲ್ಲ. ಸೊ ಇದೇ ರೀತಿ ತುಂಬ ಘಟನೆಗಳು ಅಲ್ಲಾಗಿದೆ ಅಂತೆ. ಇದು ಕೆಲವೊಂದು ಸಣ್ಣ ಸಣ್ಣ ಕಥೆಗಳು ಅಷ್ಟೇ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ಕಥೆಯಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕಥೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.